ಕ್ಯಾಮ್ರಾ ಬಗ್ಗೆ ಮಾತಾಡಲಾ ಅಥವಾ ಬಿ ಜಿ ಎಮ್ ಬಗ್ಗೆ ಮಾತಾಡಲಾ ಅಥವಾ ಡಿ ಬಾಸ್ ಅವ್ರ ಅಪಿಯರೆನ್ಸ್ ಬಗ್ಗೆ ಮಾತಾಡಲಾ, ಅವರ ನ್ಯೂ ಲುಕ್ ಬಗ್ಗೆ ಮಾತಾಡಲಾ ಅಥವಾ ಕ್ಲಾಸಿ ಅಪಿಯರೆನ್ಸ್ ಜೊತೆ ಮಾಸ್ ಲುಕ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಮಾತಾಡಲಾ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ತಡ್ಕಾಡ್ತಿರ್ತಾರೆ ನಂತರ. ಹೆಲೋ ಗೈಸ್, ವೆಲ್ಕಮ್ ಟು ಕಿಪ್ ಯು ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೆ ಬಂದಿರೋವಂಥದ್ದು, ನಾನು ನಿಜವಾಗ್ಲೂ ಡೆವಿಲ್ ದ ಫಸ್ಟ್ ಲುಕ್ಕಲ್ಲಿ, ಡೆವಿಲ್ ದ ಹೀರೋ ಫಸ್ಟ್ ಲುಕ್ಕಲ್ಲಿ ಯಾವ ವಿಷಯನ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಅಂತ, ಯಾವ ಪಾರ್ಟ್ ನನಗೆ ಸರ್ಪ್ರೈಸಿಂಗ್ ಅನಿಸಿದ್ದು, ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಅಲ್ಲದೆ ಮೋಕೋಬಾಟ್ನ ಯೂಸ್ ಮಾಡೋ ವಿಷಯದಲ್ಲಿ ಒಂದು ತುಂಬಾ ಸೆನ್ಸಿಟಿವ್ ವಿಷಯ ಇದೆ, ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಕಂಪ್ಲೀಟಾಗಿ ವೀಡಿಯೋ ನೋಡಿ. ಇದು ಯಾವುದೇ ಕಾರಣಕ್ಕೂ ನಿಮಗೆ ಬೋರ್ ಮಾಡಿಸೋವಂಥ ವೀಡಿಯೋ ಅಲ್ಲ, ಅಥವಾ ಏನೋ ಮಾತಾಡಬೇಕು ಅಂತ ಬಂದಿರೋವಂಥ ವೀಡಿಯೋ ಅಲ್ಲ. ಇದ್ರ ಬಗ್ಗೆ ಕಂಪ್ಲೀಟ್ ಸೀರಿಯಸ್ ಆಗಿ ಮಾತಾಡೋಕೆ ಬಂದಿರೋವಂಥದ್ದು. ನೀವು ನೋಡಿ, ಎಂಜಾಯ್ ಮಾಡೋವಂಥದ್ದು ಇದ್ದಿದ್ದೆ, ಆದರೆ ಟೆಕ್ನಿಕಲ್ ವೈಸ್ ಯಾವ ರೀತಿ ಈ ಮೂವಿ ಸಕ್ಸಸ್ ಆಗೋಕೊಟ್ಟಿದೆ ಅಂತ ಅದ್ರ ಬಗ್ಗೆನೂ ಮಾತಾಡ್ತೀನಿ. ಹಾಗೆಯೇ ಫ್ಯಾನ್ಸ್ ಮನಸ್ಸಿಗೆ ಎಷ್ಟು ಆಳವಾಗಿ ಹೋಗುತ್ತೆ ಅಂತ ಕೂಡ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ಗೈಸ್, ಯಾವುದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೌ ವಿ ಕ್ಯಾನ್ ಕಾಲ್ ಹಿಮ್ ಡಿ ಡೆವಿಲ್. ಮೊದಲನೇದಾಗಿ ಮೋಕೋಬಾಟ್ ಬಗ್ಗೆನೇ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ನಾವು ಸುತ್ತಿ ಬಳಸಿ ಮಾತಾಡೋದು ಬೇಡ. ಮೋಕೋಬಾಟ್ನ ಹ್ಯಾಂಡಲ್ ಮಾಡಿರೋ ರೀತಿ ನನಗೆ ತುಂಬಾ ಖುಷಿ ಆಯ್ತು. ಕಮೆಂಟ್ ಸೆಕ್ಷನ್ ನೋಡಿದೆ ನಾನು, ಮೋಕೋಬಾಟ್ ಯೂಸ್ ಮಾಡಿದ್ದಾರೆ ಅಂದರೆ ಕಾಮನ್ ಆಗಿ ತೆಗೆಯುವಂಥ ಕ್ಯಾಮ್ರಾದಲ್ಲೇ ಕಾಟೇರ ಮೂವಿ ಆ ರೀತಿ ಬಂದಿದೆ, ಇನ್ನು ಮೋಕೋಬಾಟ್ ಹಂಗಲ್ಲ, ಮೋಕೋಬಾಟ್ ಯೂಸ್ ಮಾಡಿದ್ದಾರೆ ಅಂತಲ್ಲ, ಅದನ್ನು ಹ್ಯಾಂಡಲ್ ಮಾಡಿರೋ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಕೆಲವೊಂದು ಸಿಚುವೇಷನಲ್ಲಿ ಅಂದರೆ ನೋಡಿ, ಮೋಕೋಬಾಟ್ ನಡೀತಾ ಇದೆ ನಿಜ, ಅದು ಪ್ರೋಗ್ರಾಮ್ಡ್ ಆಗಿರಬೇಕು, ಫಸ್ಟೇ ಪ್ರೋಗ್ರಾಮ್ ಮಾಡಿರಬೇಕು, ಯಾವ ರೀತಿ ಎಲ್ಲಿಗೆ ಹೋಗಬೇಕು ಫಸ್ಟೇ ಅದು ಡಿಸೈಡ್ ಆಗಿರಬೇಕು, ಟೆಕ್ನಿಕಲ್ ವೈಸ್ ಹೇಳ್ತಿರೋವಂಥದ್ದು. ಹಾಗೆಯೇ ಫೋಕಸ್ ಅಲ್ಲಿಗೆ ಹೋಗುತ್ತೆ ನಿಜ, ಅದೇ ರೀತಿ ಸ್ಕ್ರೀನ್ ಪ್ರೆಸೆನ್ಸು ಕೂಡ ಹಾಗೇ ಇರಬೇಕು. ಡಿ ಬಾಸ್ ಅವರು ಚೂರು ಅವರು ಅಂದರೆ ಅವ್ರು ಇಡೋ ಅಂಥ ಸಿಗ್ರೆಟ್ ಈ ಥರ ಆ್ಯಶಸ್ ಹಾಕೋದಾಗಲಿ, ಅಂದರೆ ಶ್ರಮ ನೋಡಿ ಎಷ್ಟಿದೆ ಅಂತ ಹೇಳ್ತಿದ್ದೀನಿ. ಒಂದು ಕಡೆ ಅವ್ರು ತಿರುಗಿ ನೋಡೋದಾಗಲಿ, ಅವ್ರ ರಿಫ್ಲೆಕ್ಷನ್ಸ್ ಆಗಲಿ, ಏನಾದರೂ ಚೂರು ಯಾಮಾರಿದ್ರೂ ಅದು ಚೆನ್ನಾಗಿ ಬರಲ್ಲ, ಅದು ಚೂರು ಚೆನ್ನಾಗಿ ಬರಲ್ಲ. ಆದರೆ ಇಲ್ಲಿ ಎಲ್ಲಾದರೂ ಪರ್ಫೆಕ್ಷನ್ ಆಗಿ ಬಂದಿದೆ, ಅದು ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ಮೋಕೋಬಾಟ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಆ ಗ್ಲಾಸಲ್ಲಿ, ಇದು ಟೆಕ್ನಿಕಲ್ ವೈಸ್ ಬರುತ್ತೆ, ಅವರು ಡಿ ಬಾಸ್ ಅವರ ಗ್ಲಾಸಲ್ಲಿ ಏನಾದರೂ ಚೂರು ಮೂಮೆಂಟು ನಮಗೆ ಕಾಣಲಿಲ್ಲ. ಏನು ಅಂದರೆ ಲೈಕ್ ಕ್ಯಾಮ್ರಾ ಇದೆ ಅಂತ ಒಂದು ಚೂರು ಮೂಮೆಂಟು ಕೂಡ ಕಾಣಲಿಲ್ಲ. ಇದೆಲ್ಲ ಬೇಸಿಕ್ ವಿಷಯ ಆಗಿರುವಂಥದ್ದು, ಆದರೂ ಕೂಡ ನಮಗೆ ತುಂಬಾ ಮ್ಯಾಟ್ರ್ ಆಗುತ್ತೆ. ಅಂದರೆ ಒಂದು ಕಂಪ್ಲೀಟ್ HDR ಎಕ್ಸ್ಪೀರಿಯನ್ಸ್ ನಾನು ನೋಡಿರೋವಂಥದ್ದು. ಇಲ್ಲಿ HDR ಅಂತ ಅವ್ರು ಮೆನ್ಷನ್ ಮಾಡಾಕ್ದಾಗ ನನಗೆ ಖುಷಿ ಆಯಿತು. ಓಕೆ, ಈ ಟ್ರೈಲರ್ ನೋಡೋದಕ್ಕೆ ಮೊದಲೇ ನಾನು ನೋಡಿದೆ HDR ಅಂತಿದೆ ಅಂತ. ಓಕೆ, HDR ಅಂತ ಹಾಕಿದ್ದಾರೆ ಅಂದರೆ ಏನೋ ಒಂದು HD ಅಂದರೆ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಅದಲ್ಲದೆ ನಾನು ಲ್ಯಾಪ್ಟಾಪಲ್ಲಿ ನೋಡಿದೆ, ಹೆಡ್ಫೋನ್ ಹಾಕೊಂಡು ನೋಡಿದೆ, ಅದಕ್ಕಿಂತಲೂ ಜಾಸ್ತಿ ನನಗೆ ಖುಷಿಯಾಗಿದ್ದು ನನ್ನ ಐಫೋನ್ 15ನಲ್ಲಿ ನಾನು ಜಸ್ಟ್ ಕುತ್ಕೊಂಡು ನೋಡಿದೆ. ಯಾಕೆಂದರೆ ಅದು ಸ್ಟೀರಿಯೋ ಸ್ಪೀಕರ್ಸು, ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನನಗೆ. ಎರಡು ಕಡೆಯಿಂದ ನನಗೆ ಸ್ಪೀಕರ್ ಹೊಡೆಯುತ್ತೆ ಅದು. ಸೊ ಅದು ಸ್ಟಾರ್ಟಿಂಗ್ BGM ಸ್ಟಾರ್ಟ್ ಆದಂಗೆ ಅಜನೀಶ್ ಅವ್ರದ್ದು ಅಲ್ಲೊಂದು ಅಪ್ರಿಷಿಯೇಟ್ ಮಾಡುವಂಥ ವಿಷಯ ಇದೆ. ಒಂದು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ಈ ಕಡೆಯಿಂದ ಎಲ್ಲೋ ನಾನು ಈ ಕಡೆ ತಿರುಗಿ ನೋಡ್ತಾ ಇದ್ದೀನಿ, ಅಲ್ಲಿ ಯಾರೋ ಮ್ಯೂಸಿಕ್ ಆಗ್ತಂಗೆ ಆಗ್ತಿದೆಯಲ್ಲ ಅಂತ ಹಿಂಗೆ ತಿರುಗಿ ನೋಡಿದೆ, ಮತ್ತು ಈ ಕಡೆಯಿಂದ ಮ್ಯೂಸಿಕ್. ಓಕೆ, ನನ್ನ ಐಫೋನ್ ಸ್ಪೀಕರ್ಸ್ ಆ ರೀತಿ ಇದೆ ಗುರು. ಹಾಗೆಯೇ HDR ಕಂಟೆಂಟ್ 4K HDRಲ್ಲಿ ನೀವು ನೋಡ್ತಿದ್ದೀರ, ನೀನು ಸ್ಕ್ರೀನಲ್ಲಿ ನೋಡ್ತಿದ್ದೀರ ನೋಡಿ, ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ, ಅಂದರೆ ನಂದೇ ಆಗಿರುವಂಥದ್ದು. ಯಾವ ರೀತಿ ಇದೆ ಅಂತ HDR 4K HDR ತನಕನೂ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿರ್ಬೋದು ನನಗೆ ಅಂತ. ನನಗೆ ಈ ಹೆಡ್ಫೋನೆಲ್ಲ ಹಾಕ್ಕೊಂಡು ಕೇಳೋದು ಅದೆಲ್ಲ ಕಾಮನ್ ಆಗೋಗಿದೆ. ಜಸ್ಟ್ ನಾನು ರಿಯಲ್ ಟೈಮಲ್ಲಿ ಏನು ಹಾಕ್ಕೊಳ್ದೇನೆ ರಿಯಲ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ರೆ ಅದಕ್ಕೆ ನನ್ನ ಐಫೋನಿಗೆ ಒಂದು ಕ್ರೆಡಿಟ್ ಕೊಡ್ತಾ ಇದ್ದೀನಿ, ನನ್ನ ಫೋನಿಗೊಂದು. ಅದರಲ್ಲೇ ನೀವೀಗ ನೋಡ್ತಿರೋಂಥ ವಿಡಿಯೋ ಕೂಡ ತುಂಬಾ ಹೆವಿ ಕ್ಲಾರಿಟಿ ಕೊಡ್ತಾಯಿದೆ ಆಯಿತಾ. ಯಾಕೆಲ್ಲ ಇದನ್ನೆಲ್ಲ ಏನು ಕೇಳ್ತಿದ್ದೀನಿ ಅಂದರೆ, ಆ ಒಂದು ಎಲ್ಲ ಡಿವೈಸಿಗೂ ಕಂಪ್ಯಾಟಿಬಲ್ ಆಗೋ ರೀತಿ ಒಂದು ಫಸ್ಟ್ ಲುಕ್ನ ರಿಲೀಸ್ ಮಾಡಿದಾರಲ್ಲ, ಟ್ರೈಲರ್ ಟೀಸರ್ ಏನಾರು ಅಂದ್ಕೊಳ್ಳಿ, ಈ ಒಂದು ಫಸ್ಟ್ ಲುಕ್ನ ನಮಗೆ ಕೊಟ್ಟಿದ್ದಾರಲ್ಲ, ನನಗಿದು ಟ್ರೈಲರ್ ನೋಡ್ದಂಗೆ ಆಗೋಯ್ತು. ಒಂಥರ ಹೊಟ್ಟೆ ತುಂಬಿತು ಅಂತಲೇ ಹೇಳ್ಬೋದು. ಇನ್ನು ನಾನು ಮೂವಿ ನೋಡೋದಕ್ಕೆ ರೆಡಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಇದೆಲ್ಲ ಓಕೆ, ಟೆಕ್ನಿಕಲ್ ಪಾರ್ಟೆಲ್ಲ ಮಾತಾಡಿದೆ. ಇನ್ನು ಡಿ ಬಾಸ್ ಅವ್ರ ಬಗ್ಗೆ ಮಾತಾಡ್ತೀನಿ. ಅಪಿಯರೆನ್ಸ್ ನಾನಿದ್ರು ಆಗಲೇ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾದ್ರೆ, ಮೋಕೋಬಾಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ, ಲೈಕ್ ಅವರು ಚೂರು ಆ ಕಡೆ ಈ ಕಡೆ ಹಿಂಸೆ ಮಾಡೋ ರೀತಿ, ಅಂದರೆ ಕ್ಯಾಮ್ರಾಮ್ಯಾನಿಗೆ ಹಿಂಸೆ ಮಾಡೋ ರೀತಿ ಏನಾದರೂ ಚೂರು ಮಾಡಿದ್ರು ಕೂಡ ಔಟ್ ಆಫ್ ಫೋಕಸ್ ಆಗಿಬಿಡುತ್ತೆ. ಆದರೆ ಇಲ್ಲಿ ಎಷ್ಟು ಪರ್ಫೆಕ್ಷನಲ್ಲಿ ಬಂದಿದೆ ಅಂದರೆ, ಅವರು ಗ್ಲಾಸ್ ಹಿಡ್ದಿರೋ ರೀತಿ, ಅಟ್ಲೀಸ್ಟ್ ಶೂ ಅವರು ಖಾಲಿ ಹಾಕ್ಕೊಂಡಿರೋ ಶೂ ಸಮೇತ ಚೂರು ಅಲ್ಲಾಡ್ದಿರೋ ರೀತಿ ಅದನ್ನು ಹಂಗೆ ಇಟ್ಟಿದ್ರು. ಅದಕ್ಕೆ ಅದು ತಿರುಗಿದ್ದು ನಮಗೆ ಗೊತ್ತಾಗಲಿಲ್ಲ. ನಾನು ಅಂದ್ಕೊಂಡೆ ಇದಾದರೂ ಫೋಟೋ ಅನಿಸುತ್ತೆ ಗುರು ಅಂತ. ಆಮೇಲೆ ಫೋಟೋ ಅಂದರೆ ಜಸ್ಟ್ ಆ ವಿಡಿಯೋ ಹಿಂಗೆ ಮೂವ್ ಆಗ್ತಾಯಿದೆ, ಶಾಕ್ ಆಗೋಯ್ತು ಗುರು. ಇದೆಲ್ಲ ನಾನು ನೋಟಿಸ್ ಮಾಡಿರೋವಂಥ ವಿಷಯಗಳನ್ನ ನಾನು ನಿಮಗೆ ಹೇಳ್ತಿರೋವಂಥದ್ದು. ಯಾವುದೇ ಕಾರಣಕ್ಕೂ ಯಾವುದೇ ಗಿಮಿಕ್ ಅಲ್ಲ. ಲೈಕ್ ಈಗ ಕೊಟ್ಟಿರೋಂಥ ಡೆವಿಲ್ ಮೂವಿ ಏನಿದೆ ಅದು ಗಿಮಿಕ್ ಅಲ್ಲ. ನನಗೆ ಗೊತ್ತಿಲ್ಲ D58 ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಕೊಡುತ್ತೆ ಅಂತ. ಮೇ ಬಿ ಈಗ D58 ಬಗ್ಗೆ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನ್ ಕೇಳ್ತಾ ಇದ್ದಾರೆ ಕೂಡ, D58 ಬಗ್ಗೆ ಅಪ್ಡೇಟ್ ಕೊಡಿ ಅಂತ.
ಅಂದರೆ ಆ ಒಂದು ಅಗ್ರೆಷನ್. ಹೌದು ಗುರು, ನನಗೆ D58 ಬೇಕು ಹಾಗೆ ಹಿಂಗೆ ಅಂತ ಕೇಳ್ತಿದ್ದೀರಲ್ಲ, ನನಗೆ ಖುಷಿ ಆಗ್ತಿದೆ. ಇಲ್ಲ ಗುರು, ಇರು ಗುರು, ಡೆವಿಲ್ ಬರ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಬೇಡೋಣ ಅಂತಂದರೆ ಇಲ್ಲ D58 ಬೇಕು. ಈ ಫ್ಯಾನ್ಸ್ನ ಅಗ್ರೆಷನ್ ಏನಿದೆ ನನಗೆ ಅದು ತುಂಬಾ ಖುಷಿ ಆಗ್ತಾ ಇದೆ, ಡಿ ಬಾಸ್ ಫ್ಯಾನ್ಸ್ ಅವರಿಗೆ ಹೇಳ್ತಿರೋವಂಥದ್ದು. ಆ್ಯಂಡ್ ಹಾಗೇ ನನಗೇನು ಸತ್ಯಗಳು ಹೇಳಬೇಕು ಅಂದರೆ, ನಾನು ಎಲ್ಲ ಹೀರೋಸ್ದು ಟ್ರೈಲರ್ ಬಂದಾಗಲೂ ಕೂಡ ತುಂಬಾ ಎಕ್ಸೈಟೆಡ್ ಆಗಿರ್ತೀನಿ. ನಾನು ಹೇಳಿದ್ನಲ್ಲ, ನಾನು ಕನ್ನಡ ಇಂಡಸ್ಟ್ರಿ ಫ್ಯಾನ್ ಆಗಿರೋವಂಥದ್ದು. ಏನಾದರೂ ಈ ಥರದ್ದೊಂದು ಹೊಸದಾಗಿ ಏನಾದರೂ ನೋಡೋಕ್ಕೆ ಸಿಕ್ಕಿದ್ರೆ ತುಂಬಾ ಖುಷಿ ಆಗುವಂಥ ಹುಡುಗ ನಾನು. ಸೊ ನಾನಂತೂ ತುಂಬ ಖುಷಿಯಾಗಿದ್ದೀನಿ. ನಾನು ಅಪ್ಕಮಿಂಗ್ ಸ್ಟಾರ್ಸ್ದೆಲ್ಲೂ ಈಗಲೂ ಕೂಡ ನಾನು ಯೋಚನೆ ಮಾಡ್ತಿರೋದೇನೆ, ಯಾವುದೇ ಹೀರೋದಾಗಲಿ ಬರ್ತಾ ಇರಬೇಕಾದ್ರೆ ಏನಾದರೂ ಒಂದು ಹೊಸತನ ಬಂದರೆ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಗುರು. ನಾನು ನೆಕ್ಸ್ಟ್ ಬರೋಂಥ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಟಾಕ್ಸಿಕ್ ಮೂವಿಗಾಗಲಿ, ಮಾರ್ಟಿನ್ ಮೂವಿಗಾಗಲಿ, KD ಮೂವಿಗಾಗಲಿ, ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿಗಾಗಲಿ. ಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಆಗಿದೆ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇಲ್ಲೆಲ್ಲ ಎಲ್ಲ ಮೂವಿನ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ನನಗೆ ಖುಷಿ ಆಗ್ತಾಯಿದೆ. ಹಾಗೆಯೇ ಯುವ ಮೂವಿ ಕೂಡ ರಿಲೀಸ್ ಆಗಿಕೊಟ್ಟಿದೆ. ಏನಾದರೂ ಆ ಒಂದು ಹೊಸತನ ಬೇಕು ಅಂತ ನನಗೆ ಇದರಲ್ಲಿ ಕಂಡಿದ್ದದು ಆ ಒಂದು ಹೊಸತನ ಕಾಣಿಸ್ತಾ ಇದೆ. ಆ್ಯಂಡ್ ಸೈಕಿಕ್ ಆ್ಯಕ್ಟ್ ಮಾಡ್ತಿರೋಂಥ ಒಂದು ವಿಲನ್ ಶೇಡ್ನ ನಾವು ಮತ್ತೆ ನೋಡೋಕೆ ಹೊರಟಿದ್ದೀವಿ. ಆ್ಯಂಡ್ ಇದು ತುಂಬಾ ಬೇಕಾಗಿತ್ತು ಡಿ ಬಾಸ್ ಅವರ ಕರಿಯರಿಗೆ. ನೋಡಿ, ಫ್ಯಾನ್ಸ್ ಇರ್ತಾರೆ, ಅದೆಲ್ಲ ಓಕೆ, ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಇವ್ರನ್ನ ತೋರಿಸೋ ರೀತಿ ಬೇರೆಯೇ ಆಗಿರಬೇಕು. ನೀವೇನಂತೀರ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಿಷ್ಟು ನನ್ನ ಒಂದು ಶಾರ್ಟ್ ವೀಡಿಯೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಾತಾಡೋಕೆ ಹೋದರೆ ಇನ್ನೂ ತುಂಬಾ ಇದೆ ಗುರು ಇದ್ರ ಬಗ್ಗೆ ಮಾತಾಡೋಕ್ಕೆ. ಇದು ಅಪ್ಕಮಿಂಗ್ ವೀಡಿಯೋಸಲ್ಲಿ ಒಂದೊಂದು ಪಾಯಿಂಟ್ ಹಾಕ್ತಾ ಹೋಗ್ತೀನಿ. ಯಾಕೆಂದರೆ ಈಗಲೇ ಹೇಳಿದ್ರೆ ಆಮೇಲೆ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿಬಿಡುತ್ತೆ ನನ್ನ ವೀಡಿಯೋದಲ್ಲಿ. ನೀವು ಡಿ ಬಾಸ್ ಅವ್ರ ಮೇಲೆ ಇಟ್ಕೊಂಡಿರೋಂಥ ಎಕ್ಸೈಟ್ಮೆಂಟ್ ನನ್ನ ಮೇಲೆ ಇಟ್ಕೊಳ್ಳಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ಒಂದೊಂದಾಗಿ ಒಂದೊಂದು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಲಾಸ್ಟಾಗಿ ಒಂದು ವಿಷಯ ನಾನು ಏನಾದರೂ ಹೇಳೋದಾದರೆ, ಈ ಒಂದು ಫಸ್ಟ್ ಲುಕ್ ಹೇಗೆ ಅನ್ನಿಸ್ತು ಅಂತ ಕೇಳೋದಾದರೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಅದು ಇದರಲ್ಲಿ ನನಗೆ ರಿಯಲ್ ಆಗಿ ಕಂಡಿದೆ. ಅಂದರೆ ಟೋಟಲ್ ಅನ್ಎಕ್ಸ್ಪೆಕ್ಟೆಡ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಡೆವಿಲ್ ಅಲ್ವ, ಏನೊಂದು ಫೋಟೋ ಫಸ್ಟ್ ಲುಕ್ ಏನಾದ್ರು ಇರ್ಬೋದು ಈ ಥರ ಅಂದ್ಕೊಂಡು ನೋಡಿದಷ್ಟೇ. ಬಟ್ ಇದು ತುಂಬ ಜನಕ್ಕೆ ಈಗಲೂ ಅಷ್ಟೇ, ಕೆಲವರಿಗೆ ಯಾವುದ್ರ ಬಗ್ಗೆ ಮಾತಾಡಲಿ ಗುರು ಅಂತ ಯೋಚನೆ ಈಗಲೂ ತಡ್ಕಾಡ್ತಿದ್ದಾರೆ ತುಂಬ ಜನ ಅಂತ ಅನ್ಕೊತೀನಿ. ಅಂದರೆ ಎಲ್ಲದೂ ಅಮೇಝಿಂಗ್ ಆಗಿದೆ, ಯಾವುದ್ರ ಬಗ್ಗೆ ಫಸ್ಟ್ ಮಾತಾಡಲಿ, ಅಥವಾ ಕ್ಯಾಮ್ರಾ ಬಗ್ಗೆ ಮಾತಾಡಲ, ಅಥವಾ BGM ಬಗ್ಗೆ ಮಾತಾಡಲ, ಅಥವಾ ಡಿ ಬಾಸ್ ಅವ್ರ ಅಪಿಯರೆನ್ಸ್ ಬಗ್ಗೆ ಮಾತಾಡಲ, ಅವರ ನ್ಯೂ ಲುಕ್ ಬಗ್ಗೆ ಮಾತಾಡಲ, ಅಥವಾ ಕ್ಲಾಸಿ ಅಪಿಯರೆನ್ಸ್ ಜೊತೆ ಮಾಸ್ ಲುಕ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಮಾತಾಡಲ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ತಡ್ಕಾಡ್ತಿರ್ತಾರೆ ನಂತರ. ಸೊ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ಇವತ್ತಿನ ವಿಡಿಯೋ ಇಷ್ಟು ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಹತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ವಿಶ್ ಯು ಹ್ಯಾಪಿ ಬರ್ಡೇ ಡೆವಿಲ್.